ಈ ದೇಶ ಸರಿ ಮಾಡ್ತಕ್ಕಂಥದ್ದಕ್ಕೆ ಯಾರು ಹೋರಾಟ ಮಾಡಿದರೆ ನಮ್ಮ ಪೂರ್ಣ ಸಹಕಾರ ಇದೆ. ಯಾಕೆಂದರೆ ಅದರಲ್ಲಿ ಈಗ ನೋಡಿ ನೀಟಲ್ಲಿ ಪಾಪ ಎಷ್ಟು 22-23 ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ಮಕ್ಕಳು. ಅದನ್ನು ಸರಿಯಾದ ಅಲ್ಲೇ ಇವರು ಹೆಂಗಾಗಿದೆ ಅಂತಂದರೆ ನೀಟು ಇಡೀ ಕೇಂದ್ರೀಕರಣಗೊಳಿಸ್ಬಿಟ್ಟು ರಾಷ್ಟ್ರೀಕರಣಗೊಳಿಸ್ಬಿಟ್ಟು ಹೆಂಗಾಯಿತು. ನಮ್ಮ ಹಿಂದೆಲ್ಲ ನಮ್ಮ ಕರ್ನಾಟಕದ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗಿಯವು, ಕರ್ನಾಟಕ ಮಕ್ಕಳು ಹೆಚ್ಚು ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಹೋಗೋವು. ಇದೆಲ್ಲ ರಾಷ್ಟ್ರೀಕರಣಗೊಳಿಸ್ಬಿಟ್ಟು ಇವರು ಉತ್ತರ ಇಂಡಿಯಾದಲ್ಲೆಲ್ಲ ಪತ್ರಿಕೆಗಳನ್ನೆಲ್ಲವೂ ಕೂಡ ಲೀಕ್ ಮಾಡಿಬಿಟ್ಟು ಆ ಕಡೆಯಿಂದ ಬರ್ಸ್ಬಿಟ್ಟು ನಮಗೆಲ್ಲ ಅನ್ಯಾಯ ಆಗ್ತಾಯಿತ್ತಲ್ವ. ಇದನ್ನು ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಅದಕ್ಕೆ ತಪ್ಪತಕ್ಕಂಥದ್ದಕ್ಕೆ ಅವರು ಭಾರಿ ಕಷ್ಟಬಿದ್ದು ಧರ್ಮೇಂದ್ರ ಪ್ರಸಾದನ್ನು ರಾಜೀನಾಮೆ ತಗೊಂಡವ್ರೆ, ಅವ್ರು ಹೊಟ್ಟೆ ಹುರ್ಕೊಂಡು ತಗೊಂಡವ್ರೆ. ಇದೆಲ್ಲ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಪಿತೂರಿ ಇದು. ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದೇ ಅವ್ರು ಇನ್ವಾಲ್ವ್ಮೆಂಟಾಗಿ ಮಾಡ್ತಕ್ಕಂಥದ್ದು ಅವೆಲ್ಲ. ಯಾಕೆಂದರೆ ಉತ್ತರ ಇಂಡಿಯಾದಲ್ಲಿ ಬರಲಿ ಆ ಕಡೆ ಇನ್ನೂ ಎಜುಕೇಷನಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬೆಳವಣಿಗೆ ಕಡಿಮೆ ನಮಗಿನ್ನ. ನಮ್ಮ ದಕ್ಷಿಣ ಇಂಡಿಯಾದಲ್ಲಿ ಮುಂದೆ ಬಂದುಬಿಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಪೋಸ್ಟಲ್ಲೂ ಅವರೇ ಬರ್ತಾರೆ ಅಂತ ಕೇಂದ್ರ ಸರ್ಕಾರನೇ ಇದು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಸಂಚು. ಅಲ್ಲ, ಕಾಂಗ್ರೆಸ್ ಜೊತೆ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಯಾರೂ ಇಲ್ಲ, ಸಾರ್ವಜನಿಕ ಹೋರಾಟಗಾರರು ಇದ್ದಾರೆ. ನೀವೇ ಹೇಳ್ತಿದ್ರಲ್ಲ, ಈಗ ಅವರೇ ಬಿಟ್ಟಿರೋದು ಬಿಜೆಪಿ ಅಂತ ಹೇಳ್ತಿದ್ದಾರೆ. ನಾನು ಕಾಕ್ರೋಚ್ ಬಗ್ಗೆ ಹೇಳಲಿಲ್ಲ. ನಾನು ಹೇಳಿದ್ದು ಯಾವುದು ಅಂತಂದರೆ